ಹಲೋ ನಮಸ್ಕಾರ ಸ್ನೇಹಿತರೆ. ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಇಲ್ಲಿ ಭಾರ್ಗವಿ ಕಾಣಿಸ್ತಿಲ್ಲ. ಈ ಕಡೆ JP ಪಾಟೀಲ್ ನಡುಗಿ ಹೋಗ್ತಿದ್ದಾರೆ. ಹಾಗಿದ್ರೆ ಗಂಗಾ ಬಳಿಗೆ ಹೋಗೇ ಬಿಟ್ಲ ಭಾರ್ಗವಿ. ಅತ್ತ ಕಡೆ ಗಾಯತ್ರಿ ದೇವಿಯ ಎಂಟ್ರಿ ಆಗ್ತಿದ್ಯಾ, ಏನಾಯ್ತು ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಕಾಳಿ ಅವತಾರವನ್ನ ತಾಳಿದ್ದೆ ಅನ್ಯಾಯಕ್ಕೊಳಗಾಗ್ತಿರ್ತಕ್ಕಂಥ ಮಕ್ಕಳಿಗೆ ನ್ಯಾಯ ಕೊಡಿಸೋಕೆ ಮುಂದಾಗ್ತಿದ್ದಾಳೆ. ಎಲ್ಲಾ ಕಡೆ ಕಾಳಿದೆ ಸುದ್ದಿ ಆಗಿದೆ. ಆದ್ರೆ ಕಾಳಿ ಯಾರು ಅನ್ನೋದನ್ನ ಪತ್ತೆ ಹಚ್ಚೋದು ತುಂಬಾನೇ ಕಷ್ಟವಾಗ್ತದೆ. ಯಾಕಂದ್ರೆ ಮುಖಕ್ಕೆ ಕೆಂಪು ಬಟ್ಟೆಯನ್ನ ಕಟ್ಕೊಂಡಂತಹ ಭಾರ್ಗವಿ ಕಾಳಿ ಅವತಾರವನ್ನ ತಾಳಿರುವುದರಿಂದಾಗಿ ಯಾರಿಗೂ ಕೂಡ ಭಾರ್ಗವಿಯ ಸುಳಿವು ಸಿಗ್ತಾ ಇಲ್ಲ. ಇದರ ನಡುವೆ ಭಾರ್ಗವಿ ತನ್ನ ತಂದೆ ಸಮಾಧಿ ಬಳಿಗೆ ಬರ್ತಾರೆ. ತನ್ನ ತಂದೆ ಸಮಾಧಿ ಬಳಿಗೆ ಬಂದಂತಹ ಭಾರ್ಗವಿ ತನ್ನ ತಂದೆ ಮುಂದೆ ನಿಂತು ಕಣ್ಣೀರು ಹಾಕ್ತಿದ್ದಾಳೆ. ತನ್ನ ತಂದೆ ತನ್ನನ್ನ ಬಿಟ್ಟು ಹೋಗಿದ್ದು, ಜೊತೆಗೆ ಅವರು ಹೇಳಿದಂತ ಆ ಎರಡು ಹೆಸರುಗಳು, ಅದನ್ನ ಬಿಟ್ಟು ಬೇರೆ ಏನೂ ಕೂಡ ತನಗೆ ಗೊತ್ತಾಗ್ತಿಲ್ಲ. ಅಪ್ಪನ ಸಾವು ನಿಜಕ್ಕೂ ಘೋರವಾದದ್ದು. ಜೊತೆಗೆ ಅಪ್ಪನ ಸಾವು ಜಸ್ಟ್ ಆಕ್ಸಿಡೆಂಟ್ ಆಗಿದ್ದಲ್ಲ, ಅವರನ್ನ ಉದ್ದೇಶಪೂರ್ವಕವಾಗಿ ಸಾಯಿಸಿದ್ದು. ಜನಗಳಿಗೆ ಸಹಾಯ ಮಾಡಬೇಕು ಅಂತ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದಂಥ ನನ್ನ ತಂದೆಗೆ ಇಂಥ ಸಾವು ಬಂದ್ಬಿಡ್ತಲ್ಲ ಅನ್ನೋ ಒಂದು ನೋವಿನೊಂದಿಗೆ ಭಾರ್ಗವಿ ತನ್ನ ತಂದೆಯ ಒಂದು ಸಮಾಧಿ ಮುಂದೆ ನಿಂತು ಕಣ್ಣೀರು ಹಾಕ್ತಾ ಮಾತನಾಡ್ತಿದ್ದಾರೆ. ಅಪ್ಪ, ನೀವು ಹೇಳಿದಂಥ ಗಂಗಾ ಹಾಗೆ ಗಾಯತ್ರಿ ಇಬ್ಬರ ವಿಷಯಕ್ಕೂ ಕೂಡ ನಾನು ಹತ್ರ ಆಗ್ತಿದ್ದೀನಿ. ಆದರೆ ಕಾಳಿ ಅವತಾರವನ್ನು ತಾಳಿ ಜನಗಳಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ, ಮಕ್ಕಳನ್ನು ಸೇವ್ ಮಾಡ್ತಿದ್ದೀನಿ. ಇದ್ರ ಜೊತೆಗೆ ಒಂದೊಂದು ಹೆಜ್ಜೆ ಕೂಡ ಗಂಗಾಗೆ ಹತ್ರ ಆಗ್ತೇನೆ. ಆದರೆ ಗಾಯತ್ರಿ ದೇವಿಯ ಯಾವುದೇ ರೀತಿ ಸುಳಿವು ನನಗೆ ಗೊತ್ತಾಗ್ತಿಲ್ಲ. ಆದರೆ ಅವರು ಬದುಕಿದ್ದಾರೆ ಅಂತ ನೀವು ಹೇಳಿದ್ರಿ, ಕಾಲ್ ಮಾಡಿದ್ರು ಅಂತ ಹೇಳಿದ್ರು. ಬಟ್ ಯಾರಿಗೂ ಕೂಡ ಅವರು ಬದುಕಿರೋ ಸುಳಿವೇ ಇಲ್ಲ. ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ ಅವ್ರು ಸತ್ತು ಹೋಗ್ಬಿಟ್ಟಿದ್ದಾರೆ ಅಂತ. ಬಟ್ ನನಗೆ ಏನು ಮಾಡಬೇಕು ಅಂತಾನೆ ತೋಚ್ತಾ ಇಲ್ಲ. ಇವತ್ತು ನಾನು ನಿಮ್ಮ ಜೊತೆ ಮೇಲೆ ಪ್ರಮಾಣ ಮಾಡಿರೋದ್ರಿಂದಾಗಿ, ನಾನು ಅಮ್ಮನಿಗೆ ಮಾತು ಕೊಟ್ಟಿರೋದ್ರಿಂದಾಗಿ ಯಾವುದೇ ರೀತಿಯಲ್ಲೂ ಕೂಡ ನಿಮಗೆ ನ್ಯಾಯ ದೊರಕಿಸಿಕೊಡುವುದಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಂದು ಮಾತ್ರಕ್ಕೆ ನಾನು ಸುಮ್ಮನೆ ಕೂತಿಲ್ಲ. ನಿಮ್ಮ ಉದ್ದೇಶ ಹಾಗೆ ನಿಮ್ಮ ಒಂದು ಗುರಿಯನ್ನು ಯಾವುದೇ ಕಾರಣಕ್ಕೂ ಮಧ್ಯಕ್ಕೆ ನಾನು ನಿಲ್ಲಿಸೋದಿಲ್ಲ. ನಿಮ್ಮ ಉದ್ದೇಶ ಏನಿತ್ತು, ನಿಮ್ಮ ಗುರಿ ಏನಾಗಿತ್ತು, ಅದನ್ನು ನಾನು ಪೂರ್ತಿ ಮಾಡ್ತೀನಿ. ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ ನಿಮ್ಮನ್ನು ಸಾಯಿಸೋದ್ರ ಮುಖಾಂತರ ತಾವು ಸೇಫ್ ಆದ್ವಿ, ಎಲ್ಲವೂ ಇಲ್ಲಿಗೆ ನಿಂತು ಹೋಯ್ತು ಅಂತ. ಆದ್ರೆ ಈ ಭಾರ್ಗವಿ ಇದ್ದಾಳೆ, ತನ್ನ ತಂದೆ ಉದ್ದೇಶವನ್ನ ಈಡೇರಿಸ್ತಾಳೆ ಅನ್ನೋ ಸುಳಿವು ಕೂಡ ಅವ್ರಿಗೆ ಇಲ್ಲ. ಖಂಡಿತ ಅಪ್ಪ, ನೀವು ಹೇಳ್ಕೊಟ್ಟ ದಾರಿಯಲ್ಲೇ ಹೋಗ್ತಾ ಇದ್ದೀನಿ. ಖಂಡಿತ ನ್ಯಾಯನೇ ನಮ್ಮ ಉಸಿರು ಅನ್ನೋ ರೀತಿಯಲ್ಲಿ ನೀವು ನನ್ನ ಬೆಳೆಸಿದ್ರಿ, ನಾನು ಕೂಡ ಅದೇ ರೀತಿಯಲ್ಲಿ ಹೋಗ್ತಿದ್ದೀನಿ ಅಪ್ಪ. ನಾನು ಕೋರ್ಟ್ಗೆ ಹೋಗದೆ ಇರೋದ್ರಿಂದ ಕಾಳಿ ಅವತಾರವನ್ನ ತಾಳೋದ್ರ ಮುಖಾಂತರ ಜನಗಳಿಗೆ ನ್ಯಾಯ ದೊರಕಿಸೋ ಕೆಲಸವನ್ನ ಮಾಡ್ತಾ ಇದ್ದೀನಿ. ನನಗೆ ಅದರಿಂದ ನಿಜಕ್ಕೂ ತೃಪ್ತಿ ಇದೆ. ನಾನು ಹೋಗ್ತಿರೋ ದಾರಿ ಸರಿ ಇದೆ ಅಲ್ವಪ್ಪ, ನಾನು ಸರಿ ಇದೆ ಅಂತ ಅಂದ್ಕೊಂಡಿದ್ದೆ, ಮುಂದೆ ಸಾಕ್ತಾ ಇದ್ದೀನಿ ಅಂತ ಹೇಳಿ ಭಾರ್ಗವಿ ಅಲ್ಲಿಂದ ಹೊರಡೋದಕ್ಕೆ ಸದ್ದುವಾಗ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಅರ್ಜುನ ಅವರ ಅಮ್ಮ ಅನ್ನಪೂರ್ಣವನ್ನ ಕರ್ಕೊಂಡು ಬರ್ತಾರೆ. ಬರ್ತಿದ್ದಾಗೆ ಅಮ್ಮನನ್ನ ನೋಡಿದ್ದೆ ಭಾರ್ಗವಿಗೆ ತುಂಬಾ ಅಂದರೆ ತುಂಬ ಖುಷಿ ಆಗ್ಬಿಡತ್ತೆ. ಆದರೆ ಅಮ್ಮ ಮಾತ್ರ, ಏನಿದು ಅರ್ಜುನ, ನೀನು ಅಷ್ಟು ಆತುರವಾಗಿ ಕರ್ಕೊಂಡು ಬಂದಿದ್ದು ಈ ಭಾರ್ಗವಿಯನ್ನ ನೋಡೋದಕ್ಕೆ? ನನಗಂತೂ ಅವಳು ಮುಖ ನೋಡೋದಕ್ಕೂ ಕೂಡ ಇಷ್ಟ ಇಲ್ಲ. ನಾನು ಹೊರಟು ಬಿಡ್ತೀನಿ ಅಂದಾಗ ದಯವಿಟ್ಟು ಅತ್ತೆ ಯಾಕೆ ಇನ್ನೂ ಕೂಡ ಇಷ್ಟು ಕೋಪ ಮಾಡ್ಕೊಂಡಿದ್ದಾರೆ? ಆ ಭಾರ್ಗವಿಯವರು ಕೂಡ ನಿಮ್ಮ ಹಾಗೆ, ನೀವು ಹೇಗೆ ನಿಮ್ಮ ಗಂಡನ ಕಳ್ಕೊಂಡ್ರು ಹಾಗೆ ಅವಳು ತಂದೆಯನ್ನ, ಹಾಗೆ ನಾನು ನನ್ನ ಮಾವನನ್ನ ಕಳ್ಕೊಂಡಿದ್ದೀನಿ ಅಲ್ವಾ. ಇನ್ನು ಎಷ್ಟು ದಿನ ಇದೇ ಒಂದು ನೋವು ದುಃಖದಲ್ಲಿ ಇರ್ತೀರಾ ನೀವು? ಭಾರ್ಗವಿ ಜೊತೆ ಚೆನ್ನಾಗಿ ಮಾತಾಡಬಹುದಲ್ವಾ? ಅಪ್ಪನನ್ನ ಕಳೆದುಕೊಂಡು ಕುಸ್ತು ಹೋಗಿದ್ದಾರೆ ಅವರು. ನೀವು ಈ ರೀತಿ ಆಗ್ಬಿಟ್ರೆ ಹೇಗೆ ಅತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ. ಜೊತೆಗೆ ಅಮ್ಮ ದಯವಿಟ್ಟು ಈ ದುಡ್ಡು ತಗೋ ಅಮ್ಮ ಅಂತ ಹೇಳಿದಾಗ, ಏನು ದುಡ್ಡು ಇದು, ನನಗೇನು ಕೂಡ ಬೇಡ ಅಂತ ಹೇಳಿ ಅನ್ನಪೂರ್ಣ ಅವರು ತಿಳಿಸ್ತಾರೆ. ಆದರೆ ಇಲ್ಲಿ ಅರ್ಜುನ್ ಮಾತ್ರ, ನೋಡಿ ಅತ್ತೆ, ನೀವು ಅನ್ಕೊಂಡಿದ್ರ ಭಾರ್ಗವಿ ಹೇಳಿದ ಕಾರಣ ನಾನು ನಿಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಅಂತ? ಖಂಡಿತ ಭಾರ್ಗವಿಯವ್ರಿಗೆ ನಾನು ನಿಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬರ್ತೀನಿ ಅನ್ನೋ ವಿಷಯನೇ ಗೊತ್ತಿರಲಿಲ್ಲ. ಖಂಡಿತ ಭಾರ್ಗವಿಯವರು ನಿಮ್ಗೋಸ್ಕರನೇ ಇವತ್ತು ಕೋರ್ಟ್ಗೆ ಹೋಗದೆ ಬೇರೆ ಅನಾಥಾಶ್ರಮದಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವ್ರು ಕೆಲಸ ಮಾಡ್ತಿರೋದೇ ನಿಮಗೆ ಸಹಾಯ ಮಾಡಬೇಕು ಅಂತ. ನೀವು ಸ್ವಾಭಿಮಾನಿ ಅಂದರೆ ಭಾರ್ಗವಿ ನಿಮ್ಮ ಮಗಳು ಅನ್ನೋದನ್ನು ಮರಿಬೇಡಿ. ಅವರು ಯಾರು ಕೂಡ ನಮ್ಮ ಅಪ್ಪ ಅಮ್ಮನ ಸಾಕುವುದಲ್ಲ, ನಾನೇ ನನ್ನ ಅಮ್ಮ ಅತ್ತೆಯನ್ನು ಸಾಕಬೇಕು ಅನ್ನೋ ಕಾರಣಕ್ಕೆ ಕೆಲಸಕ್ಕೆ ಹೋಗಿದ್ದಾರೆ. ದಯವಿಟ್ಟು ಅದನ್ನು ತಗೊಳ್ಳಿ ಅಂತ ಅರ್ಜುನ್ ಹೇಳ್ತಾರೆ. ಈ ಕಡೆ ಭಾರ್ಗವಿ ಕೂಡ ಪ್ಲೀಸ್ ಅಮ್ಮ ದಯವಿಟ್ಟು ತಗೊಳ್ಳಿ ಅಂದಾಗ ಅಮ್ಮ ತೆಗೆದುಕೋತಾರೆ. ನೋಡು ಭಾರ್ಗವಿ, ನನಗೆ ನಿನ್ನ ಬಗ್ಗೆ ಯಾವುದೇ ರೀತಿಯ ಕೋಪ ಸಿಟ್ಟು ಇಲ್ಲ. ನನಗೆ ನೀನು ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಆಗಿದೆ. ನೀನು ಅಪ್ಪನನ್ನು ಕಳ್ಕೊಂಡಿದ್ಯಾ, ಖಂಡಿತ ನನಗೂ ಕೂಡ ಅರ್ಥ ಆಗುತ್ತೆ ನಿನ್ನ ನೋವು ಏನು ಅಂತ. ಆದರೂ ಕೂಡ ಅದೆಲ್ಲವನ್ನ ಕೂಡ ಮರೆತು ನೀನು ಮುಂದೆ ಸಾಗಬೇಕಾಗತ್ತೆ ಅಂತ ಹೇಳಿ ಅನ್ನಪೂರ್ಣ ಅವರು ಹೇಳ್ತಾರೆ. ನಂತರ ಇಲ್ಲಿ ಭಾರ್ಗವಿ, ಅಮ್ಮ ನಿಮ್ಮ ಹತ್ರ ಒಂದು ವಿಷಯ ಕೇಳ್ತೀನಿ, ನಿಜ ಹೇಳ್ತೀರಾ ಅಲ್ವಾ? ನಿಮಗೆ ನಿಜಕ್ಕೂ ಈಗ ನಾನು ಕೆಲಸಕ್ಕೆ ಹೋಗದೆ ಇರೋದು ತೃಪ್ತಿ ಇದೆ ತಾನೆ ಅಂತ ಹೇಳಿ
ಭಾರ್ಗವಿ ಕೇಳಿದಾಗ ಖಂಡಿತ ಅಮ್ಮ ತೃಪ್ತಿ ಇದೆ, ನೀನು ಕೆಲ್ಸಕ್ಕೆ ಹೋಗದೆ ಇರೋದ್ರಿಂದ ನಾನು ಸಮಾಧಾನವಾಗಿದ್ದೇನೆ ಅಂತ ಹೇಳ್ತಾರೆ. ಆದರೂ ಅಮ್ಮ ನನ್ನ ಕಣ್ಮುಂದೆ ಅಪ್ಪನ ಸಾವು ಆಯಿತು, ಅಪ್ಪ ನನ್ನ ಮಡಿಲಲ್ಲಿ ಪ್ರಾಣ ಬಿಟ್ಟರು. ಅವರ ಕೊನೆಯ ನಗು ಕೊನೆಯ ಮಾತು ಈಗಲೂ ಕೂಡ ನನಗೆ ಗುನ್ಗುನಿಸ್ತಾ ಇದೆ. ಅಪ್ಪ ಎಂದೂ ಕೂಡ ಯಾರಿಗೂ ಕೆಡಕನ್ನು ಬಯಸೋರಲ್ಲ. ದುಡ್ಡು ಇಸ್ಕೊಳ್ದೆ ಬೈರ ಮತ್ತು ಮಂಗ್ಲಿ ಕೇಸನ್ನು ವಾದ ಮಾಡಿ ಜಾನಕಿಗೆ ನ್ಯಾಯವನ್ನು ದೊರಕಿಸ್ಕೊಟ್ರು, 5 ಮಕ್ಕಳನ್ನು ಸೇವ್ ಮಾಡಿದ್ರು. ಆದರೆ ನಂತರ ಅವರ ಮುಖಕ್ಕೆ ಮಸಿ ಬೆಳೆದ್ಬಿಟ್ರು. ಅವರು ಮಾಡಿದ ತಪ್ಪಿಗೆ ಇವತ್ತು ಕೆಟ್ಟ ಹೆಸರನ್ನು ತಂದುಕೊಡ್ತಾರೆ. ಇವತ್ತು ನಾನು ಕೋರ್ಟ್ಗೆ ಕೂಡ ಹೋಗೋಕ್ಕಾಗ್ತಿಲ್ಲ. ಅಪ್ಪನಿಗೆ ಇಂಥ ಒಂದು ಕೆಟ್ಟ ಹೆಸರು ಬಂದು ಕೂಡ ಹೇಗಮ್ಮ ಸಹಿಸ್ಕೊಂಡು ಇರ್ಲಿಕ್ಕಾಗತ್ತೆ? ಅಪ್ಪ ಏನು ತಪ್ಪು ಮಾಡಿದ್ರು ಅಂತ ಇಂಥದ್ದೆಲ್ಲ ಆಪಾದನೆ ಹೊತ್ಕೋಬೇಕು ಅವರು ಅಂತ ಭಾರ್ಗವಿ ಕೇಳಿದಾಗ, ಏನಿದು ರಾತ್ರಿ ಎಲ್ಲ ರಾಮ ಸೀತೆ ಕತೆ ಕೇಳಿ ರಾಮ ಸೀತೆಗೂ ಏನು ಸಂಬಂಧ ಅಂತ ಕೇಳಿದ್ರಂತೆ ಬೆಳಿಗ್ಗೆ ಹಾಕ್ತಿದ್ದಾಗೆ. ಆ ರೀತಿ ಆಯ್ತಲ್ಲ ಭಾರ್ಗವಿ. ನೋಡು ಭಾರ್ಗವಿ, ನೀನು ಕೋರ್ಟ್ಗೆ ಹೋಗೋದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಇವತ್ತು ನಿನ್ನ ತಂದೆನ ನಾವು ಕಳ್ಕೊಂಡಿದ್ದೀವಿ ಅಂದರೆ, ಅವ್ರು ನಮ್ಮ ಜೊತೆ ಇಲ್ಲ ಅಂದರೆ ಅದಕ್ಕೆ ಕಾರಣ ನೀನು ಅನ್ನೋದು ದಿನ ಕಳೆದ ಮೇಲೂ ಕೂಡ ಬದಲಾಗೋದಿಲ್ಲ. ಖಂಡಿತ ಸತ್ಯನೇ ಅದು. ಆದರೆ ನನಗೆ ನಿನ್ನ ಮೇಲೆ ಕೋಪ ಇಲ್ಲ, ನನಗೆ ನೀನು ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಇದೆ. ಆಲ್ರೆಡಿ ನಮ್ಮ ಅರ್ಥ ಬದುಕು ಹಾಳಾಗೋಗ್ಬಿಟ್ಟಿದೆ. ನಿನ್ನ ಬದುಕಿಗೂ ಹೆಚ್ಚು ಕಡಿಮೆ ಆದರೆ ಖಂಡಿತ ನಾವು ಪೂರ್ತಿಯಾಗಿ ಕುಸಿದು ಹೋಗ್ತೀವಿ. ನೋಡು, ನಿನ್ನ ಗಂಡ ಮನೆ ಮಕ್ಕಳು ಅಂತ ನೀನು ಚೆನ್ನಾಗಿರಬೇಕು, ನಿನ್ನ ಸಂಸಾರವನ್ನು ನೋಡಿಕೊಂಡು ಹೋಗಬೇಕಾಗತ್ತೆ. ಹೀಗೂ ನಿನ್ನ ಅತ್ತೆ ಮಾವ ನಿನ್ನನ್ನು ಒಪ್ಕೊಂಡಿದ್ದಾರೆ, ನಿನ್ನ ಬದುಕನ್ನು ಬದುಕಬೇಕು. ನೀನು ಯಾವುದೋ ಜನಗಳು ನನ್ನ ಬಗ್ಗೆ ಕೋರ್ಟ್ಗೆ ಹೋಗೋದ್ರ ಬಗ್ಗೆ ಲಾಯರ್ ಆಗೋದ್ರ ಬಗ್ಗೆ ಮಾತಾಡಿದ್ರೆ ನಾನು ತಲೆ ಕೆಡಿಸ್ಕೋತಾ ಇರಲಿಲ್ಲ. ಅವತ್ತು ಕೂಡ ನೀನು ಲಾಯರ್ ಆಗ್ತೀನಿ ಅಂತ ಹೇಳಿದಾಗ ನಾನು ಯಾರ ಮಾತಿಗೂ ಕಿವಿ ಕೊಡದೆ ಮಗಳೇ ನೀನು ಇಷ್ಟ ಬಂದಿರೋ ಕೆಲಸ ಮಾಡು ಅಂತ ಒಪ್ಕೊಂಡೆ. ಇವತ್ತು ಕೂಡ ಜನಗಳು ಮಾತಾಡಿದ್ರೆ ನಾನು ಅದನ್ನು ಕೇರು ಕೂಡ ಮಾಡ್ತಿರ್ಲಿಲ್ಲ. ನೀನು ಲಾಯರ್ ವೃತ್ತಿ ಮಾಡು ಅಂತಿದ್ದೆ. ಆದರೆ ನಿನ್ನ ಜೀವನ ಅಂತ ಬಂದಾಗ ನಿನ್ನ ಕೆಲಸನ ಜೀವನ ಅಂತ ಬಂದಾಗ ಖಂಡಿತ ನಾನು ನಿನ್ನ ಜೀವನನೇ ಆಯ್ಕೆ ಮಾಡ್ಕೋಬೇಕಾಗತ್ತೆ. ನನ್ನ ಮಗಳು ನೀನು ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ. ನಿನಗೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅದನ್ನು ಸಹಿಸೋ ಶಕ್ತಿ ನನಗಿಲ್ಲಮ್ಮ ಅಂತ ಹೇಳಿ ಅನ್ನಪೂರ್ಣ ಅವರು ತಿಳಿಸ್ತಾರೆ. ತದನಂತರ ಆಯ್ತ ಕಡೆ ಬೃಂದ ಕೂಡ ಚರಣ್ ಹತ್ರ, ನೋಡು ಚರಣ್, ನಿನ್ನ ಹತ್ರ ಎಲ್ಲರೂ ಕೂಡ ಸತ್ಯ ಮುಚ್ಚಿಟ್ಟಿದ್ದಾರೆ. ಏನಿದು ನಿರ್ಮಲಾ ಪಾಟೀಲ್ ಅವರು ನೀನು ಕೊಡ್ತಿರೋ ಪ್ರೀತಿ ಅಂತ ನೀನು ಅನ್ಕೊಂಡಿದ್ಯಾ, ಆದರೆ ಜಸ್ಟ್ ಅದು ಅನುಕಂಪ ಅಷ್ಟೇನೆ. ನಿನ್ನ ಬಗ್ಗೆ ಯಾರಿಗೂ ಕೂಡ ಕೇರಿಲ್ಲ ಅಂದಾಗ, ನೋಡು ಬೃಂದ, ನೀನೇನೇ ಮಾತಾಡಿದ್ರು ಕೂಡ ನಾನು ಅದನ್ನು ತಲೆಗೂ ಹಾಕೊಡೋದಿಲ್ಲ. ಎಲ್ಲೂ ಇದಂತ ನನ್ನನ್ನು GP ಅಪ್ಪ ಹಾಗೆ ನಿರ್ಮಲಾ ಅಮ್ಮ ಕರ್ಕೊಂಡು ಬಂದು ನನ್ನನ್ನು ಸಾಕಿದ್ರಲ್ವ, ಅದಕ್ಕಿಂತ ಬೇಕಾ, ಆ ಪ್ರೀತಿಗಿಂತ ಬೇಕಾ ನನಗೆ ಅಂದಾಗ, ಏನು ಮಾತಾಡ್ತಿದ್ಯಾ ಚರಣ್, ನೀನು ಅನ್ಕೊಂಡಿದ್ಯಾ ನೀನು ಅನಾಥ ಅಂತ? ಆದರೆ ತಪ್ಪು ಚರಣ್, ನೀನು ಅನ್ಕೊಂಡಿರೋದು ನೀನು ನಿಜವಾಗ್ಲೂ GP ಪಾಟೀಲ್ ರಕ್ತಾನೆ, GP ಪಾಟೀಲ್ ಮಗ ನೀನು. ಆದರೆ ನಿರ್ಮಲಾ ಪಾಟೀಲ್ ಅಲ್ಲ ನಿನ್ನಮ್ಮ ಗಾಯತ್ರಿ ದೇವಿ ಅಂತಾರೆ. ಏನು ಮಾತಾಡ್ತಿದ್ಯಾ ನೀನು? ಆಡೋ ಮಾತೆಲ್ಲ ನಂಬೋದಿಲ್ಲ. ನನಗೆ ಗೊತ್ತಿದೆ ನಿರ್ಮಲಾ ಅಮ್ಮನ ಮದುವೆ ಆಗಿ JP ಅಪ್ಪ ಖಂಡಿತ ಈ ರೀತಿ ಎಲ್ಲ ಮಾಡೋದಿಲ್ಲ, ನನ್ನ ಅಮ್ಮಂಗೆ ಮೋಸ ಮಾಡಲ್ಲ ಅಂತ ನನ್ನಮ್ಮ ಯಾರು ಅಂತಾನೆ ಗೊತ್ತಿಲ್ಲ. ಆ ರೀತಿ ಇದ್ದಿದ್ರೆ ಇಷ್ಟು ದಿನ ಯಾಕೆ ಬರ್ತಾ ಇರಲಿಲ್ಲ ಅವರು. ಜೊತೆಗೆ GP ಅಪ್ಪ ಅಂತೂ ಖಂಡಿತ ನನ್ನಮ್ಮನು ಮದುವೆ ಆಗಿ ನಿರ್ಮಲಾ ಅಮ್ಮನು ಮದುವೆ ಆಗಿ ಮೋಸ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಸುಮ್ಮನೆ ನೀನೇನೇನೋ ಮಾತಾಡಬೇಡ, ಯಾವ್ದನ್ನ ಕೂಡ ನಾನು ನಂಬುವುದಿಲ್ಲ ಅಂತ ಹೇಳಿ ಚರಣ್ ಅಲ್ಲಿಂದ ಹೋದಾಗ, ಅಯ್ಯೋ ದಡ್ಡ, ಕೊನೆಗೂ ಕೂಡ ನೀನು ನಮ್ಮನ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೊಂಡೆಲ್ಲ, ಅಷ್ಟು ಸಾಕು. ಇದು ಮರ ಆಗೋಷ್ಟರಲ್ಲಿ ಖಂಡಿತ ನಿನ್ನಮ್ಮನ ತಂದು ನಿನ್ನ ಮುಂದೆ ನಿಲ್ಲಿಸಿ ನಿನ್ನ ವಿಶ್ವಾಸವನ್ನು ನಾನು ಗಳಿಸ್ಕೋತೀನಿ ಅಂತ ಹೇಳಿ ಬೃಂದ ಅನ್ಕೋತಾರೆ. ಅತ್ತ ಕಡೆ ಶಕ್ತಿಗೆ ಗಂಗಾ ಕಾಲ್ ಮಾಡಿದ್ದಾರೆ. ಕಾಳಿ ಗೊತ್ತಾಯ್ತಾ ಅಂದಾಗ, ಅದೇನೋ ಅಚಾನಕ್ಕಾಗಿ ಅವಳು ಬಂದು ಕಾಪಾಡಿದಾಳೆ, ಅವಳ ಬಗ್ಗೆ ಅಷ್ಟು ಸೀರಿಯಸ್ ಆಗೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಅಂತ ಶಕ್ತಿ ಹೇಳಿದಾಗ, ಅಷ್ಟು ಅಸಡ್ಡೆ ಮಾಡಬಾರ್ದು. ಅವಳೇನಾದರೂ ನನ್ನ ಚಕ್ರವ್ಯೂಹಕ್ಕೆ ನುಗ್ಗಿದ್ರೆ ಖಂಡಿತ ಅವಳನ್ನಂತೂ ಮುಗಿಸ್ಬಿಡ್ತೇನೆ, ನನ್ನ ಚಕ್ರವ್ಯೂಹಕ್ಕೆ ಬರೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿ ಗಂಗಾ ಹೇಳ್ತಾರೆ. ಜೊತೆಗೆ 50 ಜನ ಮಕ್ಕಳು ಬೇಕು ಅಂತ ಕೂಡ ಹೇಳ್ತಾರೆ. ಶಾಕ್ ಆಗ್ತಾರೆ ಶಕ್ತಿ, ನಾನು ಹೇಳ್ತಿಲ್ಲ, ಆರ್ಡರ್ ಮಾಡ್ತಿದ್ದೀನಿ, ಬೇಕೇ ಬೇಕು ಅಂತ ಹೇಳಿದೆ. ಕಾಲ್ ಕಟ್ ಮಾಡ್ತಾರೆ. ಈ ಕಡೆ ವಿಕ್ಕಿ ಕೂಡ ಆಲ್ರೆಡಿ ಬಂದು ಗಂಗಾನ ನೋಡೋಕೆ ಅಂತ ಬಂದಿರ್ತಾರೆ. ಬಟ್ ಗಂಗಾನ ತೋರಿಸಿರೋದಿಲ್ಲ ಶಕ್ತಿ. ಆಕೆಯನ್ನು ನೋಡೋದು ಅವಳ ಆಪ್ತರು ಮಾತ್ರನೇ, ಯಾರಿಗೂ ಕೂಡ ಅವಳ ಮುಖನ ಅಷ್ಟು ಸುಲಭಕ್ಕೆ ತೋರಿಸೋದಿಲ್ಲ. ನೀನು ಅವಳ ವಿಶ್ವಾಸವನ್ನು ಗಳಿಸ್ಕೊಂಡು ಅವಳನ್ನು ಭೇಟಿ ಮಾಡು. ಈಗ ಈ ಕೆಲಸವನ್ನು ಮಾಡಿ ಮುಗಿಸ್ಬೇಕಾಗತ್ತೆ. ಯಾಕೆ ಏನು ಅಂತೆಲ್ಲ ಕೇಳಬೇಡ, ನಾವು ಆರ್ಡರ್ ಮಾಡಿದ್ರೆ ಸಾಕು, ಆಯಾಗ ಯಾರ್ಯಾರು ಕೆಲಸ ಮಾಡಬೇಕು ಅವರೆಲ್ಲ ಕೆಲಸ ಮಾಡ್ತಾರೆ, ನಾವು ಮುಂದಾಳತ್ವ ವಹಿಸ್ಕೋಬೇಕು ಅಷ್ಟೇನೆ, ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಶಕ್ತಿ ವಿಕಿಗೆ ಹೇಳ್ತಾರೆ. ಖಂಡಿತ ಡ್ಯಾಡ ಅಂತ ಹೇಳಿ ವಿಕಿ ಕೂಡ ತಿಳಿಸ್ತಾರೆ. ನಂತರ ಇಲ್ಲಿ ಭಾರ್ಗವಿ ಮನೆಗೆ ಬಂದಿದ್ದಾರೆ. JP ಪಾಟೀಲ್ ಹಾಗೆ ನಿರ್ಮಲಾ ಇಬ್ರು ಕೂಡ. ಶಕುಂತಲಾ ಅತ್ತೆ ಹೇಳಿದ್ರು ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಬೇಕು ಅಂತ, ಅದೇ ಕಾರಣಕ್ಕೆ ನೀನು ಅದರ ಜವಾಬ್ದಾರಿ ತಗೊಂಡು ಸತ್ಯನಾರಾಯಣ ಸ್ವಾಮಿ ಪೂಜೆ ಅಚ್ಚುಕಟ್ಟಾಗಿ ಆಗೋ ಹಾಗೆ ನೋಡ್ಕೋಬೇಕು ಅಂತ ಹೇಳ್ತಾರೆ. ಖಂಡಿತ ಈ ಜವಾಬ್ದಾರಿಯನ್ನು ನಾನು ತಗೋತೀನಿ ಅಂತ
ಹೇಳಿ ಭಾರ್ಗವಿ ಹೇಳಿದಾಗ ನೋಡೋಣ ಈ ಜವಾಬ್ದಾರಿಯನ್ನ ಹೇಗೆ ನಿರ್ವಹಿಸ್ತೀಯಾ ಅಂತ ಜಿ.ಪಿ. ಪಾಟೀಲ್ ಕೂಡ ತಿಳಿಸ್ತಾರೆ. ತದನಂತರ ಇಲ್ಲಿ ಭಾರ್ಗವಿಗೆ ಒಂದು ಅರ್ಜೆಂಟ್ ಅಂತ ಹೇಳಿ ಫೋನ್ ನಲ್ಲಿ ಮೆಸೇಜ್ ಬರುತ್ತೆ. ಆ ಒಂದು ಸೀಕ್ರೆಟ್ ಇನ್ವೆಸ್ಟಿಗೇಷನ್ ಆಪರೇಷನ್ಗೆ ಭಾರ್ಗವಿ ಹೋಗಬೇಕಾಗಿದೆ. ಮರುದಿನ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಎಲ್ಲಾ ರೀತಿ ಸಿದ್ಧತೆ ಆಗಿ ಹಸಿಮಣಿ ಏರಿ ಜಿ.ಪಿ. ಹಾಗೆ ನಿರ್ಮಲಾ ಪಾಟೀಲ್ ಕುಳಿತುಕೊಂಡಿದ್ದಾರೆ. ಪ್ರಸಾದ ತರೋದಕ್ಕೆ ಭಾರ್ಗವಿಗೆ ಹೇಳು ಅಂತ ನಿರ್ಮಲ ಅವರು ಬೃಂದಾಗಿ ಹೇಳಿದಾಗ ಪ್ರಸಾದನೂ ಇಲ್ಲ, ಭಾರ್ಗವಿನೂ ಇಲ್ಲ ಅಂತ ಹೇಳ್ತಿದ್ದ ಹಾಗೇನೆ ಎಲ್ಲರೂ ಕೂಡ ಬಿಗ್ ಶಾಕ್ಗೆ ಒಳಗಾಗ್ತಿದ್ದಾರೆ. ಹಾಗಿದ್ರೆ ಏನಾಗತ್ತೆ ಮುಂದೆ? ಗಂಗಾಗೆ ಹತ್ರ ಆಗಿ ಗಂಗಾ ಯಾರು ಅನ್ನೋದನ್ನ ರಿವೀಲ್ ಮಾಡ್ತಾಳೆ. ಭಾರ್ಗವಿ ಜೊತೆಗೆ ಗಾಯತ್ರಿ ದೇವಿಯ ಎಂಟ್ರಿ ಆಗತ್ತೆ. ಏನಾಗುತ್ತೆ ಮುಂದಿನ ವಿಡಿಯೋ